ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಗುರುಜಿ, ಅಂಡ್ ಸಾಕಷ್ಟು ಜನ ಕೆಲ್ಸಕ್ಕೂ ಹೋಗ್ತಿರ್ತಾರೆ, ಇನ್ನೊಂದಷ್ಟು ಜನ ನಾನು ಸ್ವಂತವಾಗಿ ಏನಾದ್ರೂ ಮಾಡಬೇಕು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಇರ್ತಾರೆ. ಸೊ ಅಂಥವರು ಯಾವ ಹರಳನ್ನ ಧರಿಸಿದ್ರೆ ಉತ್ತಮ ಅಂತ? ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ತೇವೆ. ಹೌದು. ಹೀಗೆ ಉದ್ಯೋಗದಲ್ಲಾಗಿರ್ಬೋದು, ಕೆಲಸ ಕಾರ್ಯದಲ್ಲಾಗಿರ್ಬೋದು, ಅಥವಾ ಬಿಸ್ನೆಸ್ ಮಾಡುವಂಥದ್ದಾಗಿರ್ಬೋದು, ಈ ಎರಡಕ್ಕೂ ಸಂಬಂಧಪಟ್ಟಂಗೆ ಹಳದಿ ಮತ್ತು ನೀಲ. ಈ ಹಳದಿ ಮತ್ತು ನೀಲ ಅಂತಂದ್ರೆ, ಹಳದಿ ನೇಚರ್ ಪವರ್ ಆದರೆ ನೀಲಂ ಬಂದು ಜನವಶೀಕರಣ ಅನ್ನುವಂಥದ್ದು ಬರುತ್ತೆ. ಈ ಜನವಶೀಕರಣ ಮತ್ತು ಭಗವಂತನ ಆಶೀರ್ವಾದದಿಂದ ಭೂಮಿ ಹೇಗೆ ಕಲರ್ಫುಲ್ ಆಗಿ ಹಳದಿಯಲ್ಲಿ ಕಂಡು ಬರುತ್ತದೋ ಮತ್ತು ಸೂರ್ಯನ ಕಿರಣಗಳು ಅದೇ ರೀತಿಯಲ್ಲಿ ನಮಗೆ ಕಂಡು ಬರುತ್ತದೋ, ಹಾಗೆ ಈ ಜನವಶೀಕರಣದಿಂದ ಬಿಸ್ನೆಸ್ಸು ಮತ್ತು ಕೆಲಸ ಕಾರ್ಯಗಳಲ್ಲಿ ಇದನ್ನು ನಾವು ಸಕ್ಸಸ್ ಆಗಿ ಕಂಡುಕೊಳ್ಳಬಹುದು. ಇದನ್ನು ಮಾಡಿದಾಗ ಯಾವ ರೂಪದಲ್ಲಿ ಧರಿಸಬೇಕು, ಇದನ್ನು ಕೂಡ ಪೆಂಡೆಂಟ್ ಮುಖಾಂತರದಿಂದ ಧರಿಸ್ಬೋದು, ಉಂಗುರದ ಮುಖಾಂತರದಿಂದ ಧರಿಸ್ಬೋದು. ಕೆಲವರಿಗೆ ಎರಡನ್ನೂ ಕೂಡ ಬೇಡ, ನಾವು ಪಾಕೆಟಲ್ಲಿ ಇಟ್ಕೊಂಡು ಕೂಡ ಧರಿಸ್ಬೋದು. ಪಾಕೆಟಲ್ಲಿ ಇಟ್ಕೊಂಡಾಗ ಅದಕ್ಕೆ ಲಾಂಗ್ ಡಿಸ್ಟೆನ್ಸು ಎನರ್ಜಿ ಅನ್ನೋದು ಕೊಡೋದಿಲ್ಲ. ಧರಿಸಿದಾಗ್ಲೇ, ಯಾಕಂತಂದರೆ ನಮಗೆ ಸ್ಕಿನ್ಗೆ ಚರ್ಮಕ್ಕೆ ತಗಲಬೇಕು. ತಗಲ್ದಾಗ ಅದು ಎನರ್ಜಿ ಅನ್ನುವಂಥದ್ದು ವರ್ಷಾನುಗಟ್ಟಲೆವರೆಗೂ ಕೂಡ ಇದನ್ನ ಕ್ಯಾರಿ ಮಾಡ್ಬೋದು. ಯಾಕಂತಂದರೆ ಈ ಜನವಶೀಕರಣ ಹಣಕಾಸಿಗೆ ಸಂಬಂಧಪಟ್ಟಂಗೆ ಮತ್ತು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಉಪಯೋಗಿಸ್ಕೋಬೇಕಾಗಿರುವಂತಹ ವಿಧಾನ ಬಂದ್ಬಿಟ್ಟು ರುದ್ರಾಕ್ಷಿ ಮತ್ತು ವಿಭೂತಿ ಮತ್ತು ಗೋಮೇಧಿಕ, ಗೋವಿನ ಸಗಣಿ, ಒಣಗಿರೋ ಸಗಣಿನಲ್ಲಿ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಅದರ ಜೊತೆಗಿಟ್ಟು ಒಂದು 2 ದಿನ 3 ದಿನ 4 ದಿನ ನಂತರ ಅದನ್ನು ಶುದ್ಧಗೊಳಿಸಿ ಅದನ್ನು ತಿರ್ಗಾ ಮತ್ತೆ ಆಚಾರಿಗೂ ಕೊಟ್ಟು ಅದನ್ನು ಬಂಗಾರದಲ್ಲಾಗಿರ್ಬೋದು ಅಥವಾ ಬೆಳ್ಳಿನಲ್ಲಾಗಿರ್ಬೋದು ಅದನ್ನು ರೆಡಿ ಮಾಡಿಸ್ಕೊಂಡು ತದನಂತರ ಮನೆಗೆ ತಂದು ಹಾಲಿನಲ್ಲಿ 24 ಗಂಟೆಗಳ ಕಾಲ ನೆನೆಸಿಟ್ಟು ತದನಂತರ ಅದನ್ನು ಯೂಸ್ ಮಾಡಿದಾಗ ಅದರ ಪವರ್ ಎನರ್ಜಿ ಅನ್ನುವಂಥದ್ದು ತನಗೆ ತಾನೇ ಕಂಡು ಬರ್ತದೆ. ಆವಾಗ ಯಾವುದೇ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಿದ್ರೂ ಕೂಡ ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅಥವಾ ಪಾರ್ಟ್ನರ್ ಇರ್ಬೋದು, ಪಾರ್ಟ್ನರ್ ಇಲ್ಲದೆ ಇರ್ಬೋದು, ಸ್ವಯಂ ನಿರ್ಧಾರ ಮತ್ತು ನಮ್ಮ ಆಲೋಚನೆಗಳು, ನಾವು ಕಂಡಂತಹ ಕನಸನ್ನು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಈ ಹಳದಿ ಮತ್ತು ನೀಲಂ ಖಂಡಿತವಾಗಲೂ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತದೆ. ಓಕೆ ಗುರುಜಿ, ಇನ್ನು ಬಹಳ ಮುಖ್ಯವಾದದ್ದು ಮನುಷ್ಯನ ಜೀವನದಲ್ಲಿ ಅಂದರೆ ಅದು ನೆಮ್ಮದಿ. ಸೊ ನೆಮ್ಮದಿಗೋಸ್ಕರ ಹಾಗೆ ಮನೆಯಲ್ಲಿ ಶಾಂತಿ ನೆಲೆಸೋದಕ್ಕೋಸ್ಕರ ಯಾವ ಹರಳನ್ನು ಧರಿಸಬೇಕು ಅಂತ? ಮನುಷ್ಯನಲ್ಲಿ ನೆಮ್ಮದಿ ಅಂತ ಎಲ್ಲಿಂದ ಬರ್ತೀವಿ, ಎಲ್ಲಿಂದ ಹುಡ್ಕೊಂಡು ಹೋಗ್ತೀವಿ? ಯಾವುದೇ ಮಠಗಳಲ್ಲಾಗಲಿ, ದೇವಸ್ಥಾನಗಳಲ್ಲಾಗಲಿ, ಮನೆಗಳಲ್ಲಾಗಲಿ, ಸ್ನೇಹಿತರಲ್ಲಾಗಲಿ, ಬಂಧು ಮಿತ್ರರಲ್ಲಾಗಲಿ, ಕಾಡು ಮೇಡನ್ನು ತಿರುಗೋದಾಗಲಿ, ಹೊಸ ಪ್ರಪಂಚ ಅಂತಂದರೆ ವಿದೇಶಗಳಲ್ಲಿ ಪ್ರಯಾಣ ಮಾಡುವಂಥದ್ದಾಗಲಿ, ಎಲ್ಲಿಂದ ಸಿಗುತ್ತೆ ನೆಮ್ಮದಿ, ಖುಷಿ, ಸಂತೋಷ ಅನ್ನುವಂಥದ್ದು ನಮ್ಮೊಳಗೆ ಇದೆ. ನಮ್ಮೊಳಗಡೆ ಇರುವಂತಹ ಅಜ್ಞಾನವನ್ನು ಕಳೆದು ಒಂದು ಸುಜ್ಞಾನದ ಕಡೆಗೆ, ಒಳ್ಳೆಯ ಆಲೋಚನೆಗಳ ಕಡೆಗೆ ನಮ್ಮ ಜ್ಞಾನೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಪ್ರಯಾಣ ಮಾಡಿದಾಗ ಕುಂತಲ್ಲೇ ಸ್ವರ್ಗವನ್ನು ಕೂಡ ನೋಡುವಂತಹ ಕೆಪಾಸಿಟಿ ಅನ್ನುವಂಥದ್ದು ನಮ್ಮ ಜ್ಞಾನೇಂದ್ರಿಯಗಳಿಗಿದ್ದಾವೆ, ನಮ್ಮ ಆಲೋಚನೆಗಳಿಗಿದ್ದಾವೆ. ನೆಮ್ಮದಿ ಅನ್ನುವಂಥದ್ದು ನಮ್ಮಲ್ಲೇ ಇದ್ದಾವೆ. ಈ ನೆಮ್ಮದಿಗೆ ಬುನಾದಿ ಅಂತಂದರೆ ಮರತಕ ಮತ್ತು ವಜ್ರ. ಈ ಎರಡನ್ನೂ ಕೂಡ ಧರಿಸಿದಾಗ, ವಜ್ರ ಮೀನ್ಸ್ ಶೈನ್. ಹೇಗೆ ನಮಗೆ ಸಕ್ಸಸ್ ಅನ್ನುವಂಥದ್ದು ವಜ್ರ ವೈಟ್ ಆಗಿ ಪವರ್ಫುಲ್ ಆಗಿ, ಅಂದರೆ ಸೂರ್ಯನ ಬೆಳಕಿಗೆ ತೋರಿಸಿದ ತಕ್ಷಣವೇ ಹೇಗೆ ಡಿಸೈನ್ ಆಗಿ ಕಾಮನ್ ಬಿಲ್ಲೇ ಕಾಣುತ್ತೆ ಅಂತಂದರೆ, ಈ ವಜ್ರದಲ್ಲಿ 7 ಬಣ್ಣಗಳನ್ನು ಸೇರಿಸಿ ವೈಟ್ ಪ್ಯೂರಿಟಿ ಆಗುವಂಥದ್ದು. ಹಾಗೆ ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳಿಗೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರೋದಕ್ಕೆ ಹೇಗೆ ನಮಗೆ ವಜ್ರ ಮತ್ತು ಮರತಕದಲ್ಲಿ ಕಾಮನ್ ಬಿಲ್ಲು 7 ಬಣ್ಣಗಳ ಕಲರ್ಫುಲ್ ಹೇಗೆ ಕಾಣುತ್ತೋ ಹಾಗೆ ನಮ್ಮಲ್ಲಿರುವಂತಹ ಲೋಪದೋಷಗಳನ್ನು ಕೂಡ ಪಂಚೇಂದ್ರಿಯಗಳಿಂದ ನಮಗೆ ಸಕ್ಸಸ್ಫುಲ್ ಅನ್ನುವಂಥದ್ದು, ನೆಮ್ಮದಿ ಜೀವನ ಅನ್ನುವಂಥದ್ದು ಕಂಡುಕೊಳ್ಳೋದಕ್ಕೆ ಈ 2 ಹರಳುಗಳನ್ನು ಉಪಯೋಗಿಸಿದಾಗ ನಮಗೆ ಶಾಶ್ವತವಾಗಿ
ನಮ್ಮಲ್ಲಿ ಒಂದು ಹೊಸ ಚೈತನ್ಯ ಅನ್ನುವಂಥದ್ದು ಗುರುವಿನ ಆಜ್ಞೆಯಿಂದ ಪಡ್ಕೊಳ್ಬೇಕು. ಇದನ್ನು ತನಗೆ ತಾನೇ ಒಂದು ಜ್ಯುವೆಲ್ಲರ್ ಶಾಪಿಗೆ ಹೋಗ್ಬಿಟ್ಟು ನಾವು ಖರೀದಿಸಿ ಆನ್ಲೈನಲ್ಲಿ ಖರೀದಿಸಿ ನಾವು ಹಾಕ್ಕೊಳ್ಳುವಂಥದ್ದಲ್ಲ. ಅದು ನಮಗೆ ಎನರ್ಜಿ ಕೊಡೋದಿಲ್ಲ. ನಮಗೆ ಗುರುವಿನ ಆಜ್ಞೆಯಿಂದ ಯಾವುದೇ ಒಂದು ಮಂತ್ರೋಪಚಾರಗಳಿಂದ ಅದನ್ನು ಧರಿಸಿದಾಗ, ಪದ್ಧತಿಗಳಿಂದ ಧರಿಸಿದಾಗ ಅದು ಶಾಶ್ವತವಾಗಿ, ಅಂದರೆ ಇದಕ್ಕೆ ಲಿಮಿಟ್ ಇಲ್ಲ. ಬೇರೆ ಒಂದು 6 ತಿಂಗಳು, 1 ವರ್ಷ ಅಥವಾ 3 ವರ್ಷಗಳು ಅನ್ನುವಂಥದ್ದು ಇರುತ್ತೆ. ಇದು ಲೈಫ್ ಟೈಮ್ ಬೇಕಾದರೂ ಕ್ಯಾರಿ ಮಾಡ್ಬೋದು. ಯಾಕಂದರೆ ಗುರುವಿನ ಆಜ್ಞೆಯಿಂದ, ಯಾರು ಗುರು ನನಗಿಲ್ಲ ಅಂತಂದಾಗ ತಾಯಿಯಿಂದನೇ ನಾವು ಆನ್ಲೈನಲ್ಲಿ ತರಿಸ್ಕೋಬೋದು, ಇನ್ನೊಬ್ಬರ ಕಡೆಯಿಂದ ತರಿಸ್ಕೋಬೋದು. ಹೇಗೆ ಅದನ್ನು ಶಾಸ್ತ್ರೋಕ್ತವಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಶುದ್ಧತೆ ಮಾಡಿಕೊಂಡು ತಾಯಿಗೆ ಕೊಟ್ಟು, ತಾಯಿ ಕಡೆಯಿಂದ ನಾವು, ತಾಯಿನೇ ಗುರು ಅಲ್ವಾ, ತಾಯಿ ಕಡೆಯಿಂದ ನಾವು ಅದನ್ನು ಧರಿಸಿದಾಗ ನಮಗೆ ಎನರ್ಜಿ ಅನ್ನುವಂಥದ್ದು ನಮಗೆ ಕೊನೆ ಉಸಿರು ಇರುವವರೆಗೂ ಕೂಡ ನಮಗೆ ಈ ಪವರ್ ಎನರ್ಜಿ ಅನ್ನುವಂಥದ್ದು ಸೂರ್ಯನ ಕಿರಣಗಳಿಂದ, ನವಗ್ರಹಗಳಿಂದ, ವಿಶೇಷವಾಗಿ ಈ ಕಾಮನ್ ಬಿಲ್ ಹೇಗೆ ನಮಗೆ ಪವರ್ 7 ಎನರ್ಜಿಗಳನ್ನು ಕೊಡುತ್ತೋ ಹಾಗೆ ನಮ್ಮ ಉಸಿರು ಇರುವವರೆಗೂ ಕೂಡ ಈ ಎನರ್ಜಿ ನಮಗೆ ಹೊಸ ಕಾಂತಿಯನ್ನು ಕೂಡ ಉದ್ಭವಿಸುತ್ತದೆ. ಓಕೆ ಗುರುಜಿ, ನಿಜಕ್ಕೂ ಕೂಡ ನವರತ್ನಗಳ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.